ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಇಂದಿನ ಸಮಾಜಕ್ಕೆ ಮಾರ್ಗದರ್ಶಕವಾಗಿದ್ದು, ಅವರ ಆಡಳಿತ, ದೂರದೃಷ್ಟಿ ಮತ್ತು ಅಭಿವೃದ್ಧಿ ಚಿಂತನೆಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದ ಉಪತಹಶೀಲ್ದಾರ್ ಗಿರೀಶ್ ಅವರು ಕೆಂಪೇಗೌಡರ ಜೀವನ, ಸಾಧನೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಕುರಿತು ವಿವರಿಸಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಮುಖ್ಯ ಉಪನ್ಯಾಸ ನೀಡಿದ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಶಿವಲಿಂಗಪ್ಪ ಅವರು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ನಗರ ನಿರ್ಮಾಣದ ಪರಿಕಲ್ಪನೆ, ಜನಪರ ಆಡಳಿತ ಹಾಗೂ ಕನ್ನಡ ನಾಡಿನ ಅಭಿವೃದ್ಧಿಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮುದಾಯ ಮುಖಂಡರಾದ ಚನ್ನಕೇಶವ, ನಿವೃತ್ತ ಪ್ರಾಂಶುಪಾಲ ಶಿವಲಿಂಗಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಕೆಡಿಪಿ ಸದಸ್ಯ ಸುರೇಶ್, ಉಪನ್ಯಾಸಕ ರವೀಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಪ್ಪ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಕುಮಾರ್, ಗ್ರಾಮ ಆಡಳಿತಾಧಿಕಾರಿ ಪ್ರಕಾಶ್, ಕಲಮರಹಳ್ಳಿ ಶಿವಣ್ಣ, ಆನಂದಪ್ಪ, ಕಾಪರಹಳ್ಳಿ ವೀರಲಿಂಗಣ್ಣ, ದೊಡ್ಡ ಲಿಂಗೇಗೌಡ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮಾತನಾಡಿದ್ದಾರೆ ಮತ್ತು ಗದ್ದೆ ಸಂದರ್ಭಗಳು ಇನ್ನೂ ಮಾತನಾಡೋದಕ್ಕೂ ಬಹಳಷ್ಟು ಜನ ಮಾತನಾಡಿದ ಸಂಬಂಧಿಕರಿರ್ಬೋದು, ಅಧಿಕಾರಿಗಳು, ಅಂದರೆ ಇದೇ ಬೆಂಗಳೂರಿನ ನಿರ್ಮಾತರು ದಿವಂಗತ ನಾಡಪ್ರಭು ಕೆಂಪೇಗೌಡರು ಎಲ್ಲ ಅವರ ಮಾಡಿದ ಸಾಧನೆ ಬಹುಶಃ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಗಾತ್ರದಲ್ಲಿ ಇದಕ್ಕಿಂತ ಒಂದು ನಗರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರಪಂಚದ ಬೇರೆ ಬೇರೆ ದೇಶದವರು ಕೂಡ ಬೆಂಗಳೂರು ಅಂದರೆ ಭಾರತ ದೇಶದಲ್ಲಿ ಬೆಂಗಳೂರನ್ನ ಗುರುತಿಸುವಂಥ ಕೆಲಸ ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿದರೆ ಅತಿಶಕ್ತಿ ಅಲ್ಲ. ಯಾಕಂದರೆ ಅವರ ಎಲ್ಲ ಯೋಜನೆಗಳು ಬಹಳಷ್ಟು ಜನ ರಾಜರು ಬಹಳಷ್ಟು ಜನ ಆಗೋಗಿದ್ದಾರೆ. ಆದರೆ ಅದರಲ್ಲಿ ಕೆಲವರೇ ಮಾತ್ರ ನಾವು ಅವರ ಕೆಲಸಗಳಿಂದ ನಾವು ಅದನ್ನು ಗುರುತಿಸುವಂಥದ್ದು ನೆಲೆಸಿದ್ದೀವಿ. ಏನು ಬೆಂಗಳೂರು ಬಹುಶಃ ಈ ಭೂಮಿ ಏನು ನಾವು ಎಲ್ಲಿವರೆಗೆ ಇರ್ತದೆ, ಈ ಗಲ್ಲಿಗಂತೆ ನಾವು ಭಾವಿಸಿದ್ದೀವಿ, ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಬೆಂಗಳೂರು ಇರ್ತದೆ. ಆ ಬೆಂಗಳೂರು ಎಲ್ಲಿವರೆಗೆ ಇರ್ತದೆ ಅವಾಗ ಕೆಂಪೇಗೌಡರು ಕೂಡ ಜೀವಂತವಾಗಿರ್ತಾರೆ, ಯಾಕಂದರೆ ಅವರು ಮಾಡಿದ ಸಾಧನೆ. ಹಾಗಾಗಿ ಅವರು ಯಾವಾಗ ಬಹಳಷ್ಟು ಯೋಜನಾಬದ್ಧವಾಗಿ ಯಾವ ರೀತಿಯಾಗಿ ಒಂದು ನಗರವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿಯಾಗಿ ಜನಸಾಮಾನ್ಯ ಉದ್ಯೋಗಕ್ಕೆ ಕೆಲಸ ಮಾಡಬೇಕು, ಕೆರೆ ಕಟ್ಟೆಗಳಿರ್ಬೋದು, ಪ್ರದೇಶಗಳಿರ್ಬೋದು, ಜನಸಾಮಾನ್ಯರಿಗೆ ಯಾವ ಜನ ಯಾವ ಕಸು ಮಾಡ್ತಾರೆ ಆ ಪ್ರದೇಶಗಳ ಹೆಸರನ್ನು ಇಟ್ಟು ಅವರಿಗೆ ಉಪಯೋಗ ಮಾಡುವಂಥ ಕೆಲಸಗಳಿರ್ಬೋದು, ಅವರ ಎಲ್ಲ ಸಾಧನೆಗಳಲ್ಲಿ ನಾವು ನೋಡಬೇಕು. ಅಂತ ಕೆಂಪೇಗೌಡರ ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತೇವೆ. ಈಗಾಗಲೇ ಸುಮಾರು 46 ಜಯಂತಿಗಳನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತಾ ಇದ್ವಿ. ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆ ಯೋಜನೆ ಮೊದಲೇ ಕಳೆದ ಒಂದು 15 ವರ್ಷಗಳಿಂದ 13 ವರ್ಷಗಳಿಂದ ನಮ್ಮ ಮೊದಲು ಎಲ್ಲ ಕೆಲವು ಜಯಂತಿಗಳಿಗೆ ಸೀಮಿತರಾಗಿತ್ತು. 13ರಿಂದ 15ರವರೆಗೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಎಲ್ಲ ಜಾತಿ ಜನಾಂಗದ ಸಾಂಸ್ಕೃತಿಕ ನಾಯಕರನ್ನ ಗುರುತಿಸಿ ಅವರಿಗೆ ಆದ ದಿನಾಂಕವನ್ನು ಅವರ ವಿಶೇಷವಾದ ದಿನಾಂಕದಂದು ಅವರ ಜಯಂತಿಗಳನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವರು ಕೂಡ ಹೆಮ್ಮೆ ಪಡುವಂಥ ವಿಷಯವಿದ್ದಾವೆ. ಯಾಕಂದರೆ ಯಾವುದೇ ಒಂದು ಜನಾಂಗದ ಸಾಂಸ್ಕೃತಿಕ ನಾಯಕ ಹೋದಾಗ ಅವ್ರ ಇತಿಹಾಸವನ್ನು ನೋಡಿದಾಗ ನಾವು ಇಂತಹ ಇದರಲ್ಲಿ ಹುಟ್ಟಿದೀವಿ, ಯಾಕಂದರೆ ನಾವೆಲ್ಲರೂ ನಮ್ಮ ತಂದೆ ತಾಯಿ ಬಿಡ್ಲಿಕ್ಕೆ ಸಾಧ್ಯ. ಆದರೆ ನಮ್ಮ ಜ್ಞಾನಿಕ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಗುರುತಿಸಬೇಕಾದ್ರೆ ಇಂಥ ಒಬ್ಬ ಮಹನೀಯರನ್ನ ಜೊತೆಯಲ್ಲಿ ಆ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಗೆಲ್ಲರಿಗೂ ಕೂಡ ಅರಿವಾಗ್ತದೆ. ಹಾಗಾಗಿ ಇಂಥ ಜಯಂತಿಗಳು ಯಾವುದೇ ಒಬ್ಬ 46 ಜಯಂತಿಗಳಲ್ಲಿ ಯಾರನ್ನೇ ತಗೊಂಡು ಕೂಡ ಎಲ್ಲ ಜಾತಿ ಜನಕ್ಕೂ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಧರ್ಮಗಳು ಇದ್ದಾವೆ, ಎಲ್ಲ ಧರ್ಮಗಳು ಹೇಳಂಥದ್ದು, ಆ ನೀತಿ ಮಾರ್ಗ ಹೇಳಂಥದ್ದು, ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಎಲ್ಲ ರೀತಿಯಾದ ಒಂದು ಧರ್ಮಗಳು ಏನ್ ಹೇಳ್ತಾರೆ, ಆ ಮಾನವ ಏನ್ ಹೇಳ್ತಾರೆ, ಎಲ್ಲ ಧರ್ಮಗಳು ಹೇಳ್ತಾರೆ.
ಮುಖ್ಯಮಂತ್ರಿಗಳು ದೀರ್ಘಕಾಲ ಯಾವುದೇ ಆದ ಒಂದು ಕೊಡುಗೆಯನ್ನ ಕೊಟ್ಟಿಲ್ಲ. ವಿಧಾನಸೌಧವನ್ನು ಕರೆತಂದವರು ಕೇವಲ 45 ಬಹುಶಃ ಈಗ ಮತ್ತೆ ಆಮೇಲೆ ಎಸ್.ಎಂ. ಕೃಷ್ಣ ಅವರು ಅತಿಥಿ ಕ್ಷೇತ್ರ ಮತ್ತೆ ನಮ್ಮ ಈಗಿನ ಮುಖ್ಯಮಂತ್ರಿಗಳನ್ನ ಬಹುಶಃ ಎಲ್ಲ ನೋಡಿದ್ರ ಮತ್ತೆ ಮಾನ್ಯ ಶ್ರೀ HD ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ. ಹಾಗಾಗಿ ಇವರೆಲ್ಲ ಇತಿಹಾಸದಲ್ಲಿ ಉಳಿಯುವಂಥವ್ರು. ಬಹುಶಃ ನಮ್ಮ ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದೀರ್ಘಕಾಲದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಏನು ನಮ್ಮ ಹೈಕಮಾಂಡ್ ನಮ್ಮ ಪಕ್ಷದ ಆದೇಶ ಜೊತೆಗೆ ಪಕ್ಷದ ನಿಷ್ಠೆ ಎಲ್ಲೆಲ್ಲ ಅನುಸರಿಸಿ ಈಗಿನ ನಮ್ಮ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ D.K. ಶಿವಕುಮಾರ್ ಸಾಹೇಬ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರೇ ಆದ ರೀತಿಯಲ್ಲಿ ಆಡಳಿತವನ್ನು ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಜನರು ಏನು ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನು ನೀಡಿ ಈ ಜನಾಂಗದ ಈ ಒಂದು ರಾಜ್ಯದ ಜನರಿಗೆ ಒಂದು ನೆಮ್ಮದಿಯ ಜೀವನ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಖಂಡಿತ ಉತ್ತಮವಾದ ಸರ್ಕಾರ ಕೊಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಖಂಡಿತವಾಗ್ಲೂ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ ಆಶಿಸ್ತಾ ಹಾಗಾಗಿ ಆಶಿಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಜನಾಂಗದವರು ಕರೀರಿ ಎಲ್ಲ ಸಮಾಜದಲ್ಲಿ ಕೆಂಪೇಗೌಡರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಮಹಾಋಷಿ ವಾಲ್ಮೀಕಿ ಅವರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಕೃಷ್ಣ ಜಯಂತಿ ಅವರ ಆದೇಶವನ್ನು ತಿಳ್ಕೊಂಡ್ರಿ ಮತ್ತು ಎಲ್ಲ ಸಮಾಜದ ಏನು 46 ಜಯಂತಿಗಳನ್ನ ಬಸವಣ್ಣನವರ ಆದೇಶವನ್ನು ತಿಳ್ಕೊಂಡ್ರಿ ಅಂತ ಹೇಳಿ ಎಲ್ಲ ಸಮಾಜವನ್ನ ಇನ್ವೈಟ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ನಮ್ಮ ಶಾಸಕರ ಆಸೆ. ಅದೇ ರೀತಿಯಾಗಿ ತಾಲೂಕು ಆಡಳಿತ ಸಹ ಎಲ್ಲ ಸಮಾಜವನ್ನು ಎಲ್ಲ ಅಧಿಕಾರಿಗಳನ್ನು ಕರೆದು ಪ್ರತಿ ಒಂದು ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ವಿಚಾರವಾಗಿ ಕೆಂಪೇಗೌಡರ ಪರವಾಗಿ ಈಗಾಗಲೇ ನಮ್ಮ ಶಿವಲಿಂಗಪ್ಪನವರು ಹೆಚ್ಚಿನದಾಗಿ ಅವರು ಏನು ಕೆರೆಗಳನ್ನು ನಿರ್ಮಾಣ ಇರ್ಬೋದು, ಬೆಂಗಳೂರು ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥದ್ದಿರ್ಬೋದು, ಎಲ್ಲ ವಿಚಾರಗಳನ್ನ ಅವರು ನಿಮಗೆ ತಿಳಿಸಿರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಕೆಂಪೇಗೌಡರ ವಂಶಸ್ಥರಾಗಿರ್ತಕ್ಕಂಥ ಇದೀಗ ತಾನೇ ಇನ್ನೂ ಒಂದು ತಿಂಗಳು ಆಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ D.K. ಶಿವಕುಮಾರ್ ಅವರು ಈ ಸಮಾಜದ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಉನ್ನತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸಮಾಜಕ್ಕಾಗಿರ್ಬೋದು ಎಲ್ಲ ಸಮಾಜದ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಎಲ್ಲ ಸಮಾಜವನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ಇವತ್ತು ವಹಿಸಿಕೊಂಡಿರ್ತಾರೆ. ಅವರ ಪೂರ್ವದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ 3 ವರ್ಷಗಳ ಕಾಲ ಸತತವಾಗಿ ನಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಎಲ್ಲ 13ರಿಂದ 18 ಹೊರಗೆ ಆದಂತಹ ಅಭಿವೃದ್ಧಿ ಕೆಲಸಗಳು ತಿರುಗಿ 23ರಿಂದ ಈಗ ಸಿದ್ದರಾಮಯ್ಯ ಅವರ ಆದ್ಮೇಲೆ ಮತ್ತು D.K. ಶಿವಕುಮಾರ್ ಅವರ ಆದ್ಮೇಲೆ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಕಾರ್ಯಗಳು ಆಗಕ್ಕೆ ಕಾರಣ ಯಾರಾದ್ರೂ ಇದ್ರೆ ನಮ್ಮ ರಘುಮೂರ್ತಿ ಅವರು ಮತ್ತು ಸಿದ್ದರಾಮಯ್ಯ D.K. ಶಿವಕುಮಾರ್ ಅಂತೇಳಿ ನಾನು ಕಂಠಘೋಷ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಡವರ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಂತೇಳಿ ನಮ್ಮ 23ರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಂದು ಅಂತ ಒಂದು ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ತಂದು ಬಡವರಿಗೆ ತರತಕ್ಕಂಥ ಯೋಜನೆಗಳು ಬಡವರಿಗೆ ಸಿಗಲಿ, ಯಾರಿಗೆ ಊಟ ಇರೋದಿಲ್ಲ ಅವ್ರಿಗೆ ಊಟ ಸಿಗಲಿ, ಯಾರಿಗೆ ಓಡಾಡಲಿಕ್ಕೆ ಅರ್ಹತೆ ಇರೋದಿಲ್ಲ ಅಂತವರು ನಗರ ಪಟ್ಟಣಗಳಿಗೆ ಓಡಾಡಲಿಕ್ಕೆ ಅವಕಾಶ ಆಗಲಿ, ಒಂದು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಅವಕಾಶಗಳು ಸಿಗಲಿ ಅಂತೇಳಿ ಶಕ್ತಿ ಯೋಜನೆ ಮತ್ತು ಗೃಹ ಬಳಕೆಗಾಗಿ ಗೃಹ ಜ್ಯೋತಿ ಯೋಜನೆ ಅಂತಕ್ಕಂಥ ಕರೆಂಟ್ 200 ಯೂನಿಟ್ವರೆಗೆ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ ಆಗಿರ್ಬೋದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇರ್ಬೋದು. 16ನೇ ಶತಮಾನದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಯೋಜನಾಬದ್ಧ ಶೈಲಿ ನಗರವಾಗಿ ವಿಸ್ತರಣೆ ಮಾಡಿದ ಬೆಂಗಳೂರು ನಗರ ಸಂಸ್ಥಾಪಕ ಕೆಂಪೇಗೌಡರು ನಾಡು ಮತ್ತು ಜನರ ಹಿತರಕ್ಷಣೆಗಾಗಿ ಕೋಟೆ ಮತ್ತು ಗುಡಿಗೋಪುರಗಳ ನಿರ್ಮಾಣದ ಜೊತೆಗೆ ನಗರ ಹಾಗೂ ಕೃಷಿ ನೀರಿನ ಸಂಪನ್ಮೂಲ ವ್ಯವಸ್ಥೆ ಹಾಗೂ ವಾಣಿಜ್ಯ ನಗರವಾಗಿ ಅಭಿವೃದ್ಧಿ ಮಾಡುತ್ತಾ
ರಕ್ಷಣೆ ಮತ್ತು ಆಡಳಿತ ವ್ಯವಸ್ಥೆಯಿಂದ ಇಡೀ ನಾಡು ಶಾಂತಿ ಮತ್ತು ಸುಭಿಕ್ಷವಾಗಿರುವಂತೆ ಆಳ್ವಿಕೆ ಮಾಡಿದ ಜನಹಿತ ಕಾರ್ಯಗಳಿಂದ ಲೋಕಪ್ರಸಿದ್ಧಿಯಾದ ಮಾನವತಾವಾದಿ ಕೆಂಪೇಗೌಡ ನಾಡಪ್ರಭುಗಳು ಅಜರಾಮರಾಗಿದ್ದಾರೆ. ಕೆಂಪೇಗೌಡರ ಆತ್ಮಸ್ಥೈರ್ಯ, ಪರಿಶ್ರಮ ಬದ್ಧತೆ, ನೈತಿಕತೆ, ಸ್ವಾಭಿಮಾನ, ಜನಹಿತ ಹಿತಾಸಕ್ತಿ, ಅನುಪಮ ವ್ಯಕ್ತಿತ್ವದ ನಾಯಕದ ಒಳನೋಟಗಳು ಈಗಿನ ಜನಪ್ರತಿನಿಧಿಗಳಿಗೆ ಮತ್ತು ಆಡಳಿತಗಾರರಿಗೆ ಪ್ರೇರಕ ಶಕ್ತಿಯಾಗಿ ಮಾದರಿಯಾಗಬೇಕಾಗಿದೆ. ವರ್ತಮಾನ ಬದುಕಿನ ಒಳಿತಿಗಾಗಿ ಮತ್ತು ಭವಿಷ್ಯತ್ತಿನ ಸುಭದ್ರತೆಗಾಗಿ ಚರಿತ್ರೆಯೊಂದಿಗೆ ನಾವೆಲ್ಲರೂ ಮುಖಾಮುಖಿಯಾಗಬೇಕಾಗಿದೆ. ಪ್ರಸ್ತುತ ವಿಶ್ವವಿಖ್ಯಾತವಾಗಿರುವ ಬೆಂಗಳೂರು ಕರ್ನಾಟಕ ರಾಜಧಾನಿ, ಉದ್ಯಾನ ಮತ್ತು ವಾಣಿಜ್ಯ ನಗರಿ ಹಾಗೂ ಮಾಯಾನಗರಿ ಎಂಬ ಪ್ರತೀತಿ ಬೆಂಗಳೂರಿಗಿದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳ ಹಾಗೂ ಐಟಿ-ಬಿಟಿಗಳ ಕೇಂದ್ರ, ಆರ್ಥಿಕ ಶಕ್ತಿಯ ತೊಟ್ಟಿಲು, ಸಾಂಸ್ಕೃತಿಕ, ಸೃಜನಶೀಲ, ಚಲನಶೀಲ ಪರಂಪರೆಯ ಪ್ರಯೋಗಶೀಲತೆಯ ಸೀಮೆ ಹಾಗೂ ಪ್ರಭುತ್ವದ ಆಡಳಿತಾತ್ಮಕ ಅಧಿಕಾರದ ಮೈದಾನವಾಗಿದೆ. ಬಹುಭಾಷೆಗಳ, ಬಹು ಸಂಸ್ಕೃತಿಗಳ ಒಂದು ನಿಮಿಷ ಲಿಂಗ ಮಾಂಬೆ ಇವರಿಗೆ 1510ರಲ್ಲಿ ತಿಳಿತಾರೆ. ಇವರು ವಿಜಯನಗರದ ಸಾಮಂತ ರಾಜನಾಗಿದ್ದು ಬೆಂಗಳೂರಿನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇವರು ಕೃಷಿಗೆ ಮತ್ತು ಜನಸಾಮಾನ್ಯರ ಸಾಮಾಜಿಕ ಬದುಕಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವರು ಸುಮಾರು 347 ದೊಡ್ಡ ಕೆರೆ, 1200ಕ್ಕಿಂತ ಚಿಕ್ಕ ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರನ್ನ 4 ಗಡಿಗಳನ್ನು ಗುರುತಿಸಿ ಬೆಂಗಳೂರಿನನ್ನು ಅಭಿವೃದ್ಧಿಪಡಿಸಿದಂತ ಧೀಮಂತ ರಾಜರಾಗಿದ್ದಾರೆ.